ಎಲ್ರಿಗೂ ನಮಸ್ಕಾರ. ನಾನು ನರಸಿಂಹ ಗುರೂಜಿ. ಜ್ಯೋತಿಷ್ಯ, ವಾಸ್ತು, ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ, ಹಿಪ್ನೋಥೆರಪಿ, ಆಸ್ಟ್ರಲ್ ಬಾಡಿ ಇದ್ರ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನದಲ್ಲಿ ನಮ್ಮ ಮನೆಯಲ್ಲಿ ನಾವು ಏನು ತೆಂಗಿನಕಾಯಿ ಅಥವಾ ಅಷ್ಟಬಂಧನೆ ಮಾಡ್ತೀವಿ, ಅದರ ಬಗ್ಗೆ ಕೆಲವೊಂದು ನಿಯಮಗಳನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ದೇವಸ್ಥಾನಕ್ಕೆ, ಉದಾಹರಣೆ ಒಂದು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ತೆಂಗಿನಕಾಯಿ ಕೊಡ್ತಾರೆ. ಸೊ ಆ ತೆಂಗಿನಕಾಯಿ ನೀವು ಮನೆಯಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಬಾಗಿಲಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು ತೆಂಗಿನಕಾಯಿನ ಪೂಜೆ ಮಾಡಿ ಬಾಗಿಲಲ್ಲಿ ಕಟ್ತೀವಿ. ತುಂಬ ಒಳ್ಳೆಯದು, ಸಂತೋಷ, ಕಟ್ಟಿ. ಆದರೆ ಕೆಲವು ದಿವಸ ಆದಮೇಲೆ ಅದರಲ್ಲಿ ನೀರಿರುತ್ತೆ, ಆ ನೀರು ಇಮರೋಗ್ಬಿಡ್ತದೆ. ಸೊ ಮನೆಯಲ್ಲಿ ಎಷ್ಟು ದಿವಸ ತೆಂಗಿನಕಾಯಲ್ಲಿ ನೀರಿರುತ್ತೆ ಅಷ್ಟೋ ದಿವಸ ಅದು ಅಷ್ಟದಿಗ್ಬಂಧನೆ ಅಥವಾ ಅಷ್ಟಬಂಧನ ಅಂತ ನಾವೇನಂತೀವಿ, ಆ ಥರ ಕೆಲಸ ಮಾಡುತ್ತೆ. ಸೊ ನೀರು ಹೊರಟೋದ್ರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ನಮಗೆ ಸೇರಿಕೊಳ್ಳುತ್ತೆ. ಅಲ್ಲಿ ಆಗ ಅದು ಮತ್ತೆ ಮತ್ತೆ ನಾವು ಉದಾಹರಣೆಗೆ ನಷ್ಟ ದಿಗ್ಬಂಧನ ಅನ್ನೋ ಥರ ಸೂಚನೆ ಮಾಡುತ್ತೆ. ತೆಂಗಿನಕಾಯಿ ಯಾವಾಗ ಚೆನ್ನಾಗಿರುತ್ತೆ, ಎಷ್ಟು ದಿವಸ ಚೆನ್ನಾಗಿರುತ್ತೆ ಅಷ್ಟೋ ದಿವಸ ಅಷ್ಟ ದಿಗ್ಬಂಧನ. ತೆಂಗಿನಕಾಯಿ ಕೆಟ್ಟೋದ್ರೆ ಅದು ನಷ್ಟ ದಿಗ್ಬಂಧನ. ಮತ್ತು ನೀರು ಅದರಲ್ಲಿ ಆಗೋದ್ರೆ ಅದು ನಷ್ಟ ದಿಗ್ಬಂಧನ. ಇದನ್ನು ನಾವು ನೋಡಿಬಿಟ್ಟು ಮತ್ತೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಥವಾ ಜ್ಯೋತಿಷಿಗಳ ಹತ್ರ ಅಥವಾ ಗುರೂಜಿ ಹತ್ರ ಹೋಗ್ಬಿಟ್ಟು ತೆಂಗಿನಕಾಯಿನ ಹೊಸ್ದಾಗಿ ಮಂತ್ರಿಸ್ಕೊಂಬಂದು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿವಸ ತೆಂಗಿನಕಾಯಿನ ತೊಗೊಂಬಂದು ನಾವು ಮನೇಲಿ ಕಟ್ಟಬೇಕಾಗುತ್ತೆ. ಸೊ ಈ ತೆಂಗಿನಕಾಯಿ ಯಾವ ಥರ ಕಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಭಾನುವಾರ ಅಮಾವಾಸ್ಯೆ ಯಾವತ್ತು ಬರುತ್ತೆ ಆವತ್ತು ಸೂರ್ಯೋದಯ ಸಮಯದಲ್ಲಿ ಮತ್ತು ಸೂರ್ಯ ಕಿರಣಗಳು ಆ ಒಂದು ಕಾಯಿಗೆ ಬೀಳ್ತಾ ಇರಬೇಕು. ತೆಂಗಿನಕಾಯಿಗೆ ನಾವೇನು ಹೇಳ್ತೀವಿ, ಅದು ದೇವಮೂಲೆ ಗೊನೆ ಅಂತ ಹೇಳ್ತೀವಿ. ಆ ದೇವಮೂಲೆ ಗೊನೆಯಲ್ಲಿ ನಾವು ಕೆಳಗಡೆಗೆ ಬೀಳದಿರ ತೆಂಗಿನಕಾಯಿನ ತೊಗೊಂಡು ಬರಬೇಕಾಗುತ್ತೆ. ಕೆಳಗಡೆಗೆ ಬೀಳ್ದಿರೋ ತೆಂಗಿನಕಾಯಿ ತೊಗೊಂಬಂದು ಅದಕ್ಕೆ ಶಾಸ್ತ್ರೋಕ್ತವಾಗಿ ಒಂದು ದೈವಶಕ್ತಿಯನ್ನು, ಮಂತ್ರಶಕ್ತಿಯನ್ನು ಪ್ರಯೋಗ ಮಾಡಿ ಅದನ್ನು ಅರಿಶಿನ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ನಾವು ತೊಗೊಂಬಂದು ಬಾಗಿಲಲ್ಲಿ ಕಟ್ಟಬೇಕಾಗುತ್ತೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ವಿವರ ಬೇಕಾದರೆ ನನ್ನ ಮೊಬೈಲ್ ನಂಬರ್ 9482876568 ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು.